ಹುಡುಗರಲ್ಲಿ ನೀವು ದೇವ್ರ ನಂಬಿ ಅಂತ ವಾದ ಇಲ್ಲ, ದೇವ್ರ ಥರ ಬದುಕಿ. ಎನರ್ಜಿಯನ್ನು ನೀನು ಹೇಗೆ ಉಪಯೋಗಿಸ್ತಿ ಹಾಗೆ ಜೀವನ ಅನ್ನೋದು ಹಾಗೆ ಅಂದ್ಕೊಳ್ಳಿ. ತಪಸ್ ಮಾಡಿ ಒಂದು ಹಳ್ಳಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಸುಮ್ಮನೆ ಗಾಳಿ ಹತ್ರ ಸುಮ್ಮನೆ ನೀಲಿ ಮೊದಲು ಬೀಸ್ತೊಂದ್ಸಲಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಪ್ರಕೃತಿಗೆ ಹೀಲ್ ಮಾಡೋ ಗುಣ ಇದೆ. ಶುರು ಲವ್ ಸ್ಟೋರಿ ಆದವನಿಗೆ ನಿಮ್ಮ ಏಜಿನ ಕಂಟೆಂಟನ್ನೇ ತಗೊಳ್ತೀನಿ. ಅವನಿಗೆ ಎಲ್ಲಿ ಹೋದರೂ ಆ ಜ್ಞಾಪಕಗಳು ಕಾಡ್ತಾ ಇರುತ್ತೆ. ಭಾವನಾತ್ಮಕ ಸಂಬಂಧ ಆಗಿದ್ದರೆ ಲಸ್ಟ್ ಅಲ್ಲ. ಪ್ರೀತಿಯಲ್ಲಿ ಎರಡು ಥರ ಉಂಟು. ಶಾರೀರಿಕ ಪ್ರೀತಿ ಲಸ್ಟ್, ಅದು ಡಿವೈನ್ಡ್ ಪ್ರೀತಿ. ನಮ್ಮ ಕಾಲೇಜಲ್ಲಿ ಒಬ್ಳಿದ್ಲು, ನನ್ನ ಕ್ಲಾಸ್ಮೇಟು. ಅವನ ಬಾಯ್ ಫ್ರೆಂಡು ದೊಡ್ಡ ಕಂಪನಿ ಓನರ್ ಮಗ. ರಾತ್ರಿ ಎಣ್ಣೆ ಹೊಡೆದು ಕಾಂಪೌಂಡ್ ಮೇಲೆ ಕುತ್ಕೊಳ್ತಿತ್ತು. ಒಬ್ಬ ಮಗ. ದುಬೈಲಿ ದೊಡ್ಡ ಕಂಪನಿ ಇತ್ತು. 7:00 ನಾನು ಒಂದು ಟೆಂಪಲ್ ವಿಸಿಟ್ ಮಾಡಿ ಭಿಕ್ಷುಕರಿಗೆಲ್ಲ ಊಟ ಕೊಟ್ಬಿಟ್ಟು ಬರೋದಿತ್ತು. ನನ್ನೊಂದು ಅಭ್ಯಾಸ ಈಗಲೂ ಉಂಟು. ಯಾರು ಹಸ್ತಿದ್ದಾರೆ ನಾನೊಂದು ರೌಂಡ್ ಹೋಗಿ ನೋಡಿ ಕಾಲೇಜಲ್ಲಿ ಕೊಟ್ಟು ಬರ್ತಿದ್ದೆ. ಹುಡುಕಿಬಿಟ್ಟು ಕೊಟ್ಟು ಬರ್ತಿದ್ದೆ. ನನಗೆ ಖುಷಿ ಕೊಟ್ಟಿದ್ದು, ಇನ್ನೊಬ್ಬ ನೋಡಲಿ ಅಂತಲ್ಲ. ಒಂದು ಹ್ಯೂಮನಿನ ರೆಸ್ಪಾನ್ಸಿಬಿಲಿಟಿ ಅದು ಅಲ್ವಾ. ದ ಡಿವೈನಿಟಿ, ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ಡಿವೈನಿಟಿ ನೆಕ್ಸ್ಟ್ ಅಂತ ನಮ್ಮದವನ್ನ. ಅದಕ್ಕೆ ನಮ್ಮ ಹುಡುಗರಲ್ಲಿ ನೀವು ದೇವ್ರ ನಂಬಿ ಅಂತ ವಾದ ಇಲ್ಲ, ದೇವ್ರ ಥರ ಬದುಕಿ. ದಿವಿ ಇತಿ ದೇವಃ, ದಿವಿ ಅಂದರೆ ಬೆಳಕು. ಲಿವ್ ಇನ್ ಕಾನ್ಷಿಯಸ್, ನಾಟ್ ಇನ್ ರಿಚುವಲ್. ಈಗ ನೀವೆಲ್ಲ ಗಿಡ ನೆಟ್ರಿ, ಅದು ದೇವ್ರ ಪೂಜೆ. ಶಾಸ್ತ್ರೋಕ್ತವಾಗೇ ಹೇಳ್ತೀನಿ, ಯಾದೇವಿ ಸರ್ವಭೂತೇಶು ಪ್ರಕೃತಿ ರೂಪೇಣ ಸಂಸ್ಥಿತ. ದುರ್ಗಾ ಸಪ್ತಶತಿಯಲ್ಲಿರೋ ಮಂತ್ರ. ಈ ಅಮ್ಮನವರ ಲಲಿತಾ ಸಹಸ್ರನಾಮದಲ್ಲಿ ಶುರು ಮಂತ್ರವೇ ಅದು, ಪ್ರಕೃತ್ಯೇ ನಮಃ. ನೆಕ್ಸ್ಟು ವಿಕೃತ್ಯೇ ನಮಃ. ಪ್ರಕೃತಿ ಅಂದ್ರೇನು? ಇಟ್ಸ್ ಎ ಕನ್ಸ್ಟ್ರಕ್ಟಿವ್ ಫೋರ್ಸ್. ಅದಕ್ಕೆ ನೀವೊಂದು ಕರೆಕ್ಟ್ ಪೈಪ್ಲೈನ್ ಹಾಕಿದರೆ, ಈ ಸೌಂಡ್ ಸಿಸ್ಟಮ್ ಹಾಕಿದಾಗ ಇಟ್ ವಿಲ್ ವರ್ಕ್ಸ್ ಫಾರ್ ದ ಸೇಕ್ ಆಫ್ ಸೊಸೈಟಿ. ಹಾಗಾದರೆ ಆ ಎನರ್ಜಿಯನ್ನು ನೀನು ಹೇಗೆ ಉಪಯೋಗಿಸ್ತಿ ಹಾಗೆ ಜೀವನ ಅನ್ನೋದು ಹಾಗೆ ಅಂದ್ಕೊಳ್ಳಿ. ನಿಮ್ಮ ಬುದ್ಧಿಶಕ್ತಿಯನ್ನು ಹಾಗೆ ಅಂದ್ಕೊಳ್ಳಿ. ನಾನು ಈಗಷ್ಟೇ ಒಂದು ಮಾತಾಡಿದೆ. ಸಲೈ ಅಂತ ಒಂದು ಊರಿದೆ, ತಮಿಳ್ನಾಡಲ್ಲಿ. 100 ಎಕರೆಯಲ್ಲಿ ಒಬ್ಬ ಹಿಂದೆ ದೊಡ್ಡ ಪೊಲೀಸ್ ಮ್ಯಾನು ಏನೋ ಆದವರು ತಪಸ್ ಮಾಡಿ ಒಂದು ಹಳ್ಳಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಈ ಥರ ಎಲ್ಲ ಏನೂ ಇಲ್ಲ, ಎಲ್ಲ ACDCಗಳೇ ಇರೋದಲ್ಲಿ. ಒಂದು ಸಣ್ಣ ಕುಟೀರ, ಎಲ್ಲ ಥರ ಪಕ್ಷಿ ಇದೆ, ಗಿಡಗಳಿದೆ, ಮರಳಿದೆ, ಎಲ್ಲೂ ಕೆಮಿಕಲ್ಸ್ ಇಲ್ಲ, ಕರೆಂಟ್ ಇಲ್ಲ, ಸೋಲಾರ್ ಇದೆ ಸ್ವಲ್ಪ. ಮತ್ತು ಅದು ಬಿಟ್ಟರೆ ಅಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡ್ತಾರೆ. ಹಿಂದಿನ ಸಿಸ್ಟಮನ್ನೇ ಇದ್ದಾರೆ. ಅಲ್ಲಿರೋರಿಗೆ 90% ಕಾಯಿಲೆ ಇಲ್ಲ. ಕಾಯಿಲೆ ಬರೋದು ಯಾಕೆ? ಫ್ರಸ್ಟ್ರೇಷನ್ನಿಂದ. ಇಲ್ಲಿ ಸುಮ್ಮನೆ ಗಾಳಿ ಹತ್ರ ಸುಮ್ಮನೆ ನೀಲಿ ಮೊದಲು ಬೀಸ್ತೊಂದ್ಸಲಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಪ್ರಕೃತಿಗೆ ಹೀಲ್ ಮಾಡೋ ಗುಣ ಇದೆ ಅಲ್ವಾ. ಮೊನ್ನೆ ಹೇಳಿದೆ ನಾನು ಡಿಪ್ರೆಷನಲ್ಲಿದ್ದೀನಿ, ದಮ್ ಹೊಡಿತೀನಣ್ಣ ಅಂದೆ. ಹ್ಞೂ ಒಂದು ಟೆರಾಸ್ ಮೇಲೆ ಹತ್ತು, ಒಂದು ಲೋಟ ಕಾಫಿ ಇಟ್ಕೊ. ನಿಮಗೆ ದಮ್ ಹೊಡಿಯೋ ಅಭ್ಯಾಸ ಇತ್ತು ಅಂದರೆ ಅಲ್ಲಿ ನಿಂತ್ಕೊ, ಆ ಗಾಳಿಯನ್ನು ಫೀಲ್ ಮಾಡು, ಆರಾಮ್ ಡಿಪ್ರೆಷನ್ ಹೋಗ್ತದೆ ಅಲ್ವಾ. ಹುಡುಗನ ಜೀವನದಲ್ಲಿ ಹೆಣ್ಣು ಬಂದ ತಕ್ಷಣ ಅವನ ಕನ್ಸನ್ ಅಂತ ಹೇಳ್ಬೋದು. ಹೆಣ್ಣಿಗೆ ಶಾಸ್ತ್ರದ ಹೆಸರು ಕನ್ಸನ್ ಮತ್ತು ಕಂಪ್ಯಾಷನ್. ಆ ಹೆಣ್ಣು ಅನ್ನೋ ಗುಣಕ್ಕಿರೋದು. ಪ್ರತಿಯೊಬ್ಬ ಹುಡುಗನ ಜೀವನದಲ್ಲಿ ಸ್ತ್ರೀಯ ಪ್ರವೇಶ ಆದಾಗ ಅವನು ಎದ್ದೇಳ್ತಾನೆ. ಈಗಿನ ಹೆಣ್ಮಕ್ಳು ನಂಗೆ ಗೊತ್ತಿಲ್ಲ, ಈಗ ಬಿದ್ದು ಹೋಗ್ಲೂಬೋದು, ಆಪ್ಷನ್ ಇದೆ. ಯಾಕೆ ಕಾನ್ಸೆಪ್ಟಲ್ಲಿ ಈಗ ನಾವು ಹೆಣ್ಣಿನ ಥರ ಇಲ್ಲ, ಶಾರೀರಿಕವಾಗಿದ್ದೀವಿ ಅಷ್ಟೆ. ಸಹನಾ, ದಯಾ, ಲಜ್ಜಾ, ಭಯ, ಭಕ್ತಿ ಅಂತ ಈ 5 ಎಥಿಕ್ಸನ್ನು ಸೇರಿದರೆ ಮುತ್ತೈದೆ. ಐದು ಎಥಿಕ್ಸು ಹೀಗೆ ಸೇರಿಸಿದಾಗ ಅವಳು ಮುತ್ತೈದೆ. ಆ ಹೆಣ್ಣು ಏನೆಲ್ಲ ಮಾಡ್ಬೋದು ಅಂತ. ಒಬ್ಬ ಪುರುಷನ ಜೀವನದಲ್ಲಿ ಹೆಣ್ಣೇನು ಕೆಲಸ ಮಾಡ್ತಾಳೋ, ಸೃಷ್ಟಿ ಅನ್ನೋ ಪುರುಷನಲ್ಲಿ ಪ್ರಕೃತಿ ಅನ್ನೋ ಹೆಣ್ಣು ಅದೇ ಕೆಲಸ ಮಾಡ್ತಾಳೆ. ಅದನ್ನು ಗಮನಿಸಿ ನಾವು ಗಿಡ ನೆಡೋದು ಏನು ಅನಿಸುತ್ತೆ ಅದು ಮಾಡಿದ್ರೆ. ಯಾಕೆ ನಾ ಫೌಂಡೇಶನ್ ಕ್ರೀಮ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾಕೆ ನಾವೆಲ್ಲ FD ಇಟ್ಟಿದ್ದೀವಿ, ಆಕ್ಸಿಜನ್ FD ಇಲ್ಲ. ಎಲ್ಲಿದೆ ಆಕ್ಸಿಜನ್ FD? ಕೊರೋನಾ ಬಂದಾಗ ಹೊಗೆ ಹಾಕ್ಕೊಂಡ್ವಲ್ಲ ಎಲ್ಲರೂ. ಫ್ಯಾಕ್ಟಲ್ಲೇ ಕೇಳ್ತಾ ಇರೋದು ನಾನು. ನಾವು ಅಮೇರಿಕನ್ಸ್ ಇರಲಿ, ಇಂಡಿಯನ್ಸ್ ಇರಲಿ, ಕಾಯಿಲೆ ಎಲ್ಲರಿಗೂ ಒಂದೇ ಅಲ್ಲ. ಎಷ್ಟೋ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮಕ್ಕಳಾಗ್ತಿಲ್ಲ. IVF ಈ ಥರ ತಾಂಡವ ಆಡ್ತಿದೆ. ಯಾಕೆ? ಪ್ಯೂರ್ ಆಕ್ಸಿಜನ್ ಇಲ್ಲ. ಪಾಯಿಂಟ್ ನಂಬರ್ 1.
ಇವಳಿಗಷ್ಟೇ ಹೇಳಿದ್ಲು ಫುಡ್ಡಿಂದು. ನಮ್ಮ ಹಳ್ಳೀಲಿ ನನ್ನೊಂದು 370 ಹಸು ಇದೆ. ಆ ಗೋಮೂತ್ರ ಎಲ್ಲ ವೇಸ್ಟ್ ಆಗ್ತಿತ್ತು. ನಾನು ಜಾಸ್ತಿ ತಿರುಗಾಟದಲ್ಲಿರೋದ್ರಿಂದ ಅಲ್ಲಿರಲಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದು, ನಾನು ಒಂದು ಟಾರ್ಪಲ್ ಹಾಕಿ ಆ ಗೋಮೂತ್ರ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು 2 ಎಕರೆಲಿ ತರಕಾರಿ ಬೆಳೀತಾ ಇದ್ದೀವಿ, ನಾನ್ ಕೆಮಿಕಲ್ ಫುಡ್ ಅಂತ. ಯಾರೋ ಕೇಳಿದ್ರಿ ಏನು, ದಿನ ಇಡೀ ನಿಮಗೆ ಒಳ್ಳೆ ಊಟ ಹಾಕಲಿಕ್ಕಾಗಲ್ಲ, ಒಂದು ದಿನ ಆದರೂ ಆರೋಗ್ಯಕರ ಊಟ ಹಾಕುವ ಸಣ್ಣ ಪ್ರಯತ್ನ. ಸುಬ್ಬಲಕ್ಷ್ಮಿ ಒಂದು ಡಿಪಾರ್ಟ್ಮೆಂಟಿನ ಹೆಡ್ಡು. ಅವಳ ಲೈಫ್ ಆಫ್ ಜರ್ನಿಲಿ 10-15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಒಂದು ಶರೀರ. ಅಷ್ಟೆಲ್ಲ ಇದ್ದು ಅಹಂಕಾರ ಬಿಟ್ಟು ಅವಳು ಹೇಳಿದ್ಲು, ನಾನು ಟೊಮೊಟೊ ಬೆಳಿತೀನಿ, ನಾನು ಮೆಣಸಿನ್ಕಾಯಿ ಬೆಳಿತೀನಿ. ಇಂಗ್ಲೀಷಲ್ಲಿ ಹೇಳಿದ್ದು, ನಾನು ಕನ್ನಡದಲ್ಲಿ ಹೇಳಿದೆ ಅಷ್ಟೆ. ಮನೆಯಲ್ಲಿ ಬಾಳೆಹಣ್ಣು ಬೆಳಿತೀವಿ, ಆ ಬೆಳೆದು ತಿಂದರೆ ಕಾಯಿಲೆ ಬರಲ್ಲ. ಇಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಮೆನೋಪಸ್ ಕರೆಕ್ಟ್ ಟೈಮಿಗೆ ಆಗ್ತಿಲ್ಲ ಅಂದರೆ ನೇರ ಉತ್ತರ ಹೇಳಿಬಿಡ್ತೀನಿ. ಒಂದು ನಿಮ್ಮ ಸ್ಟ್ರೆಸ್ಸು, ಇನ್ನೊಂದು ಆಹಾರ, ಒಳ್ಳೆ ಶುದ್ಧ ಗಾಳಿ ಇಲ್ದಿದ್ದ ಕಾರಣ. ವೃಷಭಾವತಿ ನದಿ ಹುಟ್ಟಿದ ಜಾಗ ನಮ್ಮ ಬೆಂಗಳೂರು. ವೃಷಭ ಅಂದರೆ ಧರ್ಮ. ಇವತ್ತು ಅಲ್ಲಿ ಹೋಗಿ ನೋಡಿ, ಆ ವೃಷಭಾವತಿ ಹೇರ್ ಡೈ ಕಲರ್ ಆಗಿದೆ. ನಾವು ಫಸ್ಟ್ ಬೆಂಗಳೂರಿಗೆ ಎಂಟ್ರಾದಾಗ ನೋಡಿದ್ದು. ಸಮಸ್ಯೆ ಇರೋದು ಟೆಂಪಲ್ಸಲ್ಲ, ಇಲ್ಲಿ ಬೀದಿಲಿ. ನಂಗೆ ಅವನ ಬಗ್ಗೆ ಗೊತ್ತಿರಲಿಲ್ಲ. ಅವನು ಈಗ ಅಚ್ಚುತ ಹೇಳಿ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು ಅದಕ್ಕೆ. ನಾನು ಅವನ ಹತ್ರ ಹೇಳಿದೆ, ನೋಡು, ಸೊಸೈಟಿಯಲ್ಲಿ ಒಂದು ವಿಷನ್ ಇಟ್ಕೊಂಡು ಯಾವನೇ ಬದುಕಿದ್ರು ಅವನಿಗೆ ಫಸ್ಟ್ ಸಿಗೋ ಸ್ಟ್ಯಾಂಡ್ ಹುಚ್ಚು ಅಂತ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರು. ನಂಗೆ ನಮ್ಮನೇಲೇ ಹೇಳಿದರು, ಯಾರಿಗಿಲ್ಲದ ಕನಸ ನಿನಗೆ ಯಾಕೆ ಸೊಸೈಟಿ ಬೇಲೆ ಅಂತ. ಈ ದುರ್ಬುದ್ಧಿಯಿಂದನೇ ನಾವೆಲ್ಲ ಹಾಳಾಗಿತ್ತು. ಈ ಸಪರೇಷನ್ ಇದೆಯಲ್ಲ, ಪ್ರಕೃತಿ ಬೇರೆ, ನಾನು ಬೇರೆ, ನನ್ನ ಸುತ್ತ ಇರೋರು ಬೇರೆ, ನಾನು ಬೇರೆ. ನಾವು ಪಾರ್ಟಿ ಮಾಡ್ತಾ ಒಂದು, ಇನ್ನೊಬ್ಬರಿಗೆ ಮಕ್ಕರ್ ಮಾಡ್ತಾ ಒಂದು, ಇನ್ನೊಬ್ಬರಿಗೆ ಗೇಲಿ ಮಾಡ್ತಾ ಒಂದು. ಅದ್ಯಾಕೆ ದೇಶ ಕಟ್ತಾ ಸೊಸೈಟಿ ಕಟ್ತಾ ನಾವು ಒಂದಲ್ಲ?